ಬಾಲಿವುಡ್ನ ಮೆಗಾ ಬಜೆಟ್ ರಾಮಾಯಣ ಸಿನಿಮಾದ ಕಾಸ್ಟ್ಯೂಮ್ ಬಗ್ಗೆ ಇಂಟರ್ನೆಟ್ನಲ್ಲಿ ಸಖತ್ತು ಚರ್ಚೆ ನಡೀತಾ ಇದೆ. ಈ ಸ್ಟೈಲಿಂಗ್ಗೂ ನಾವೆಲ್ಲ ನೋಡಿರುವಂತಹ ಕ್ಲಾಸಿಕ್ ಪೌರಾಣಿಕ ಶೋಗಳ ಲುಕ್ಸ್ಗೂ ಏನೆಲ್ಲ ವ್ಯತ್ಯಾಸ ಇದೆ, ಆನ್ಲೈನ್ನಲ್ಲಿ ನಡೀತಿರುವಂತಹ ಈ ಕಂಪ್ಲೀಟ್ ಕಾಸ್ಟ್ಯೂಮ್ ಕಂಪ್ಯಾರಿಸನ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಫಸ್ಟ್ ಶೂರ್ಪನಖ ಲುಕ್ ತಗೊಂಡ್ರೆ ಇಂಟರ್ನೆಟ್ನಲ್ಲಿ ಜನ ಇದನ್ನ ನಾಗಿನ್ 5 ತರಹದ ಸೀರಿಯಲ್ಗೆ ಆಡಿಷನ್ ಲುಕ್ ಅಂತ ಕಂಪೇರ್ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಶೂರ್ಪನಖ. ಇನ್ನು ಸೀತಾಮಾತೆಯ ಕ್ಯಾರೆಕ್ಟರ್ಗೆ ಕೊಟ್ಟಿರೋ ಸ್ಟೈಲಿಂಗ್ ನೋಡಿದ್ರೆ ಪೌರಾಣಿಕ ಕಾಲದ ದೈವಿಕ ಫೀಲ್ಗಿಂತ ಇವತ್ತಿನ ಕಾಲದ ಮಾಡರ್ನ್ ವಧುವಿನ ಲುಕ್ ತರ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಕುಡ್ಮೈ ಸಾಂಗ್ನಲ್ಲಿ ಬಂದಿರುವಂತಹ ಆಲಿಯಾ ಭಟ್ ಲುಕ್ ಇದೆಯಲ್ಲ, ಆ ಲುಕ್ ನೆನಪಾಗುತ್ತೆ ಅಂತ ನೆಟ್ಟಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ಸಿನಿಮಾದಲ್ಲಿ ಬಳಸಿರುವಂತಹ ಮುಕುಟಗಳು ಅಂದರೆ ಕಿರೀಟಗಳು ಈ ತೂಕ ಇಳಿಸುವಂತಹ ಒಜೆಂಪಿಕ್ ಡ್ರಗ್ ತಗೊಂಡಿರೋ ಥರ ಸಣ್ಣದಾಗಿ ವಿಚಿತ್ರವಾಗಿ ಡಿಸೈನ್ ಆಗಿವೆ ಅಂತ ಕೂಡ ಕಾಲೆಳೆದಿದ್ದಾರೆ. ಶ್ರೀರಾಮನ ಪಾತ್ರದ ಶಲ್ಯ ಮತ್ತು ಜ್ಯುವೆಲ್ಲರಿಯಲ್ಲೂ ಕೂಡ ಆ ಪೌರಾಣಿಕ ಕಾಲದ ಡೆಪ್ತ್ ಇದೆಯಲ್ಲ, ಅದಕ್ಕಿಂತ ಈಗಿನ ಮಾಡರ್ನ್ ಟಚ್ ಜಾಸ್ತಿ ಇದೆ ಅನ್ನೋದು ಕಾಣಿಸ್ತಾ ಇದೆ. ಇದಕ್ಕೆ ಮೇನ್ ರೆಫರೆನ್ಸ್ ಆಗಿ ಜನ ಇಟ್ಕೊಂಡಿರೋದು ಸ್ಟಾರ್ ಪ್ಲಸ್ನ ಮಹಾಭಾರತದ ಸೀರಿಯಲನ್ನು. ಅಲ್ಲಿ ದ್ರೌಪದಿಯ ಮದುವೆ ಲುಕ್ ಇರಲಿ, ಶ್ರೀಕೃಷ್ಣನ ಶಲ್ಯದಲ್ಲಿರುವಂತಹ 3D ಡೀಟೇಲ್ಸ್ ಇರಲಿ, ಅಥವಾ ಅರ್ಜುನನ ರಾಯಲ್ ಎಂಟ್ರಿ ಇರಲಿ, ಪ್ರತಿಯೊಂದರಲ್ಲೂ ಕೂಡ ಆ ರಾಯಲ್ಟಿ ಎದ್ದು ಕಾಣ್ತಾ ಇತ್ತು. ಮಹಾಭಾರತದಲ್ಲಿ ಗಾಂಧಾರಿ ತನ್ನ ಅರಮನೆಯಲ್ಲಿರಲಿ ಅಥವಾ ಬೆಡ್ರೂಮ್ನಲ್ಲೇ ಇರಲಿ, ಆ ರಾಜ ಗಾಂಭೀರ್ಯದ ಕಾಸ್ಟ್ಯೂಮ್ ಬಿಟ್ಟೇ ಕೊಟ್ಟಿರಲಿಲ್ಲ. ಆದರೆ ರಾಮಾಯಣದಲ್ಲಿ ಕೈಕೇಯಿ ಲುಕ್ ನಾರ್ಮಲ್ ಸೀರೆ ಥರ ಅನ್ನಿಸ್ತಿದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಪಾಯಿಂಟ್ ಔಟ್ ಮಾಡ್ತಿರುವಂಥ ವಿಚಾರ. ಬೈದವೆ ಇದರ ಹಿಂದೆ ಒಂದು ಸೂಪರ್ ಫ್ಯಾಕ್ಟ್ ಕೂಡ ಇದೆ. ಆ ಮಹಾಭಾರತ ಸೀರಿಯಲ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಯಾರು ಗೊತ್ತಾ? ನಿಧಿ ಯಶ. ಅದು ಕೂಡ ಭಾರತದ ಮೊಟ್ಟ ಮೊದಲ ಆಸ್ಕರ್ ವಿಜೇತ ಕಾಸ್ಟ್ಯೂಮ್ ಡಿಸೈನರ್ ಭಾನು ಅಥೇಯ ಅವರ ಗೈಡೆನ್ಸ್ನಲ್ಲಿ. ಅದಕ್ಕೆ ಆ ಲೆವೆಲ್ನ ರಾಯಲ್ಟಿ ಸಿಕ್ಕಿದ್ದು ಅಂತ ಅನ್ಬಹುದು. ಸೊ ಹಳೆಯ ಶೋಗಳ ಕಾಸ್ಟ್ಯೂಮ್ ಜೊತೆಗೆ ಈ ಹೊಸ ರಾಮಾಯಣದ ಲುಕ್ಸ್ ಕಂಪೇರ್ ಮಾಡಿದಾಗ ನಿಮ್ಗೇನನ್ಸುತ್ತೆ? ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.